ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೇಘನಾಥ್ ಕುಕಿಂಗ್ ಚಾನಲ್. ಇಡ್ಲಿಗೆ ಹೊಂದಂಥ ಈ ಸಾಂಬಾರನ್ನ ಮಾಡೋದು ದೊಡ್ಡ ತೆಲಿಬ್ಯಾನ್ ನೆನೆಸ್ಬಿಡ್ತೈತಿ. ಎಷ್ಟು ಸಾರಿ ಮಾಡಿದ್ರು ಒಂದೇ ಥರ ಮಾಡಿರಿಲ್ಲ ಅಂತ ಮನ್ಯಾಗ ಹೇಳ್ತಿರ್ತಾರೆ. ಹಾಗಾಗಿ ಸ್ವಲ್ಪ ವೆರೈಟಿ, ಸ್ವಲ್ಪ ಚೇಂಜ್ ಇರಲಿ ಅಂತಂದು ಈ ಥರ ಸಾಂಬಾರು ಮಾಡಿ ತೋರ್ಸಾಕತ್ತಾನ ನೋಡ್ರಿ. ನಾ ಹೇಳ್ಕೊಟ್ಟಿರೋ ರೀತಿ ಮಾಡಿರಿ, ಭಾಳ ಮಸ್ತ್ ಬಂದಿತ್ತು. ಟೇಸ್ಟ್ ಮಾತ್ರ ಅಗದಿ ಮಸ್ತ್ ಇತ್ತು. ನನ್ನ ಮಗ ಅಂತೂ ಭಾಳ ಇಷ್ಟಪಟ್ಟು ತಿಂದಿದ್ದನ್ನು. ಹಾಗಾಗಿ ನಿಮಗೂ ತೋರ್ಸಾಕತ್ತಾನಿ. ನೀವು ಒಂದು ಸಾರಿ ಟ್ರೈ ಮಾಡಿರಿ, ನಿಮ್ಮ ಮನೆ ಮಂದಿಗೆಲ್ಲ ಕೊಡ್ರಿ, ಮಸ್ತ್ ಇರ್ತೈತಿ. ಅವ್ರಿಗೆ ಹೆಂಗೆ ಬಂತಂದು ಹೇಳಿರ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಮೊದಲೇ ಬಾರಿ ನೋಡಾಕತ್ತೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾಕತ್ತಿರ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮ್ಲಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿ. ಇಡ್ಲಿಗೆ ಎಷ್ಟು ವೆರೈಟಿ ಸಾಂಬಾರು ಮಾಡಿದ್ರೂ ಕಮ್ಮಿನ ನೋಡ್ರಿ. ಹಾಗಾಗಿ ಎಷ್ಟು ವೆರೈಟಿ ಸಾಂಬಾರು ಮಾಡಿದ್ರೂ ಮತ್ತು ಬೇಸರನ ಅನ್ನಿಸ್ತವೆ. ಈ ರೀತಿ ಮಾಡಿರಿ, ಮಸ್ತ್ ಬರ್ತೈತಿ. ಮೊದ್ಲಿಗೆ ನಾನು ಇಲ್ಲೊಂದು ಕುಕ್ಕರ್ ತೊಗೊಳಕತ್ತೀನಿ. ಕುಕ್ಕರ್ನ್ಯಾಗ ಒಂದು ಅರ್ಧ ಬೌಲಷ್ಟು ತೊಗರಿಬೇಳೆ ಹಾಕ್ಯಣಕತ್ತೀನಿ. ತೊಗರಿಬೇಳೆಯಾಗ ಸ್ವಲ್ಪ ಹೊಲ್ಸು ಇರ್ತೈತೆ ಅಂಥೇಳಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಹಿಂಗೆ ಕ್ಯೂಚಿ 1-2 ಸರಿ ಚಂದಾಗ ತೊಳ್ಕೊಂಬಿಡ್ರಿ. ತೊಗರಿಬೇಳೆಂದು ಹೊಲಸೆಲ್ಲ ಅಂದ್ರೆ ಡಸ್ಟ್ ಎಲ್ಲ ಹೋಗಲಿ, ಹಂಗೆ ಚಲೋ ಇರ್ತೈತಿ. ಇದಕ್ಕೊಂದು ಸ್ವಲ್ಪ ಕ್ಯಾರೆಟ್ ಸೇರ್ಸಾಕತ್ತಾನಿ. ಒಂದು ಸಣ್ಣದೊಂದು ಈರುಳ್ಳಿ ಹೆಚ್ಚಿ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಯಣಕತ್ತಾನಿ. ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋಂಥ 2 ಟೊಮೊಟೊ ಹಣ್ಣು ಹಾಕ್ಯಣಕತ್ತಾನಿ. ಒಂದು ಸಣ್ಣದು ಒಂದು ಕ್ಯಾರೆಟ್ನ ಸ್ವಲ್ಪ ದೊಡ್ಡ ಪೀಸ್ ಕಟ್ ಮಾಡ್ಕೊಂಡು ಹಾಕೇನಿ ನೋಡ್ರಿ. ಇದಕ್ಕೆ ಬೇಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಯಾರಿ, ಸಾಕಾಕತಿ. ನೋಡ್ಕೊಂಡ್ರೆ ಅದ್ರ ಮ್ಯಾಲೆ ನೀರು ಬರ್ಬೇಕು, ಹಂಗೆ ನೀರು ಹಾಕ್ಯಾರಿ. ಹಂಗನ ಇದು ದೌಡ್ ಬೇಯಲಿ ಅಂತಂದು ಹೇಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮ್ಯಾಗ ಒಂದು ವಿಜಲ್ ಇಟ್ಟು ಒಂದು 4-5 ವಿಜಲ್ ಕೂಗಿಸ್ಕೊಂಡ್ರೆ ಬ್ಯಾಳೆ ಚಂದಾಗ ಬೆಂದಿರ್ತಾವ್ರಿ. ಈ ಬ್ಯಾಳೆ ಬೇಯೋಷ್ಟ್ರೊಳಗೆ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಬೇಕಾಗಿರೋ ಮಸಾಲಿನ ಹುರ್ಕೊಳ್ಳೋಣ ನೋಡ್ರಿ. 1 ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡನಿ, 1 ಟೇಬಲ್ ಸ್ಪೂನಷ್ಟು ಕಡ್ಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬ್ಯಾಳೆ, ಹಂಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಫಸ್ಟ್ ಫ್ರೈ ಮಾಡ್ಕೇರಿ. ಹಂಗೆ ಒಂದು 10 ಕಾಳಷ್ಟು ಮೆಂತ್ಯ ಕಾಳು ಹಾಕ್ಯಂಡು ಸಣ್ಣ ಉರಿಯಾಗ ಮನೆಯೆಲ್ಲ ಗಮ್ ಅನ್ನಂಗೆ ಸ್ಮೆಲ್ ಬರ್ಬೇಕು, ಹಂಗೆ ಚಂದಾಗ ಹುರ್ಕೋಬೇಕು ನೋಡ್ರಿ. ಹಿಂಗೆ ಕೆಂಪಾಗಿರ್ಬೇಕು. ಕೆಂಪಾಗಿ ಹಂಗೆ ಚಂದ ಹುರ್ಕೊಂಡು ಒಂದು ಪ್ಲೇಟಿಗೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಹಂಗನ ಅದ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮ್ಯಾಗ ಒಂದು 3 ಟೊಮೆಟೊ ಹಣ್ಣನ್ನು ದೊಡ್ಡದಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಈ ಎಣ್ಣೆಯಾಗ ಚಂದಾಗ ಬೇಯಿಸ್ಕೋಬೇಕು. ಟೊಮೆಟೊ ಹಣ್ಣಾಗಿರೋ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಚಂದಾಗ ಸ್ಮ್ಯಾಶ್ ಆಗೋ ಲೆಕ್ಕಕ್ಕೆ ಬಂದಿರ್ಬೇಕು ನೋಡ್ರಿ. ಅಷ್ಟು ಚಂದಾಗ ಬೇಯಿಸ್ಕೋಬೇಕು. ದೌಡ್ ಬೇಯಲಿಲ್ಲ ಅಂದ್ರೆ ಮ್ಯಾಗ ಒಂದು ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸ್ರಿ. ಹಿಂಗೆ ಚಂದಾಗ ಬೆಂದಿರ್ತವೆ. ಈಗ ಅಗದಿ ಪರ್ಫೆಕ್ಟ್ ಬೆಂದವು. ಈ ಬೆಂದಿಂದ ನೋಡ್ರಿ ಬ್ಯಾಳೆ ಬೆಂದವು ಇಲ್ಲಿ ನೋಡ್ಕೊಳ್ಳೋಣ. ಫಸ್ಟ್ ಲಿಡ್ ಓಪನ್ ಮಾಡಿ ಕುಕ್ಕರ್ದ ಚಂದಾಗ ಬೆಂದವು ಬ್ಯಾಳೆ. ಹಂಗೆ ಒಂದು ಜಾರ್ ತೊಗೊಂಡು ಮುಂಚೆ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಬ್ಯಾಳೆ ಕಾಳುಗಳನ್ನ, ಅದನ್ನು ಫಸ್ಟ್ ಸಣ್ಣಗ ಪುಡಿ ಮಾಡ್ಕೊಳ್ಳೋಣ. ಅದೇ ಪುಡಿಗಿನ ಮತ್ತು ನಾವು ಮ್ಯಾಗ ಫ್ರೈ ಮಾಡ್ಕೊಂಡಿರೋ ಟೊಮಟೊ ಹಣ್ಣನ್ನು ಹಾಕ್ಯಣಕತ್ತಾನ. ಹಿಂಗೆ ಟೊಮೊಟೊ ಹಣ್ಣು ಸೇರಿಸ್ಕೊಂಬಿಟ್ಟು 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಯಬೇಕ್ರಿ. ನಾನಿಲ್ಲಿ ಮಸಾಲೆ ಖಾರ ಯೂಸ್ ಮಾಡಾಕತ್ತೀನಿ. ಮಸಾಲೆ ಖಾರ ಇದ್ರೆ ಯೂಸ್ ಮಾಡಿರಿ, ಇಲ್ಲಿದ್ರೆ ಖಾರದ ಪುಡಿನೂ ಹಾಕ್ಯಬೋದು. ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಯಾಡ್ರಿ. ನಾ ಹೇಳಿದಂತಂದು ಹೇಳಿ ಜಗ್ಗ ಹಾಕ್ಯನಕ್ಕೆ ಹೋಗ್ಬಾಡ್ರಿ. ಒಂದು ಅರ್ಧ ನಿಂಬೆ ಹೋಳನಷ್ಟು ಹುಣಸೆ ಹಣ್ಣು ತೊಳೆದು ಹಾಕ್ಕೊಳ್ಳೋಣ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿ ನಿಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ಉಪ್ಪು ನೋಡಿ ಹಾಕ್ಯಬೇಕು. ನಾನಿಲ್ಲಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಯಂದನ್ರಿ. ಹಂಗೆ ಸ್ವಲ್ಪ ತೊಳೆದಿಟ್ಟಿರೋಂತಹ ಕೊತ್ತಂಬರಿನ ಹಾಕ್ಯಣಕತ್ತೀನಿ. ಹಂಗೆ 1-2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪಿ ತೆಗೆದ್ಬಿಟ್ಟು ಹಾಕಿ ಚಂದಾಗ ಗ್ರೈಂಡ್ ಮಾಡ್ಬೇಕ್ರಿ. ಹಿಂಗೆ ಫೈನಾಗಿ ಪೇಸ್ಟ್ ಆಗ್ಬೇಕು. ಹಿಂಗೆ ಪೇಸ್ಟ್ ಆಗಿಂದ ನಾವು ಯಾಕೆ ಕುಕ್ಕರ್ನ್ಯಾಗ ಬ್ಯಾಳೆ ಇತ್ತಲ್ಲ ಅದೇ ಬ್ಯಾಳೆ ಟೊಮೊಟೊ ಏನು ಬೇಯಿಸ್ಕೊಂಡಿದ್ವಲ್ರಿ, ಆ ಕುಕ್ಕರಿಗೆ ಇದನ್ನು ಡೈರೆಕ್ಟ್ ಮಿಕ್ಸ್ ಮಾಡಿಬಿಡಣ್ರಿ. ಹಿಂಗೆ ಮಿಕ್ಸ್ ಮಾಡಿ ಒಂದು ಸರಿ ಚಲೋ ಹೊತ್ನ್ಯಾಗ ಕೈ ಆಡ್ಬಿಡ್ರಿ. ಆಮೇಲೆ ನಿಮಗೆ ಎಷ್ಟು ನೀರು ಬೇಕು ಅನ್ಸತ್ತಲ್ಲ ಅಷ್ಟು ನೀರು ನೋಡಿ ಹಾಕ್ಯರಿ. ತೀರಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಾಡ್ರಿ, ಇಡ್ಲಿಗೆ ಸಾಂಬಾರು ಹೊಂದಂಗಿಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿನ ಇರ್ಬೇಕು, ಹಂಗಾರೆ ಮಸ್ತ್ ಬರ್ತೈತಿ. ಇದನ್ನು ಒಲೆ ಮ್ಯಾಗಿಟ್ಟು ಚಂದಾಗ ಕುದಿಸ್ಕೋಬೇಕು ನೋಡ್ರಿ. ಮತ್ತೊಂದು ಸರಿ ಕೈ ಆಡ್ರಿ, ತಳ ಹಿಡಿಬಾರ್ದು. ಹಾಗಾಗಿ ಒಂದು ಸರಿ ಚಂದಾಗ ಕುದಿಸ್ಕೊಂಬಿಟ್ರೆ ಇದಕ್ಕೆ ಬೇಕಾಗಿರೋಂಥ ಒಗ್ಗರಣೆ ಬೇಕು. ಕೊನೆಗೆ ಒಂದು ಒಗ್ಗರಣೆ ಹಾಕಿದ್ರೆ ಸಾಂಬಾರಿಗೆ ಮಸ್ತ್ ಟೇಸ್ಟ್ ಬರೋದು. ಹಿಂಗೆ ಚಂದಾಗ ಫಳ ಫಳ ಅಂತ ಕುಡಿಯೋಬೇಕಾರೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಭಾಳ ಮಸ್ತ್ ಇರ್ತೈತಿ ಈ ಸಾಂಬಾರು. ಹಂಗನ ಇದಕ್ಕೆ ಒಂದು ಘಮ್ ಅಂತಾಗಿರೋಂಥ ಒಂದು ಒಗ್ಗರಣೆ ಹಾಕ್ಯಂಬಿಡಣ್ರಿ.
ಒಂದು ಬಾಣಲಿ ಬಿಸಿಗಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಯಾಣ. ಸಾಸಿವೆ ಎಲ್ಲ ಚಂದಾಗ ಸಿಡಿದ ನಂತರ ಒಂದು 2 ಒಣಮೆಣ್ಸಿಕಾಯಿ ಮುರಿದು ಹಾಕ್ಯಾರಿ. ಒಣಮೆಣ್ಸಿಕಾಯಿ ಒಗ್ಗರಣೆ ಕೊಟ್ರೆ ಮಸ್ತ್ ಇರ್ತೈತಿ. ಹಂಗೆ ಒಂದು 2 ಕಡ್ಡಿ ಕರಿಬೇವನ್ನ ಹಿಂಗೆ ಹರಿದ್ಬಿಟ್ಟು ಹಾಕಿ ಇವೆಲ್ಲ ಚಟಪಟ ಅಂತ ಸಿಡಿಬೇಕು. ಇದಕ್ಕೆ ಒಳ್ಳೆ ಟೇಸ್ಟ್ ಬರ್ಬೇಕು, ಒಳ್ಳೆ ಘಮ ಬರ್ಬೇಕಂದ್ರೆ ಒಂದು 1/4 ಸ್ಪೂನಷ್ಟು ಇಂಗಿನ ಪುಡಿ ಹಾಕ್ಬೇಕು ನೋಡ್ರಿ, ಹಂಗಾರ ಮಸ್ತ್ ಬರ್ತೈತಿ. ಇದೇನು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಹಂಗೆ ಕುದಿಯಾಕತ್ತಿರೋ ಸಾರಿಗೆ ಈ ಒಗ್ಗರಣೆ ಮಿಕ್ಸ್ ಮಾಡಿಬಿಟ್ರೆ ಇಡ್ಲಿಗೆ ಒಂದು ಒಳ್ಳೆ ಘಮಿಸೋಂಥ ಈ ಸಾಂಬಾರು ರೆಡಿ ಆಕತ್ತೆ ನೋಡ್ರಿ. ನೀವು ಈ ಸಾಂಬಾರು ರೆಡಿ ಮಾಡ್ಕೇರಿ, ಹಂಗೆ ನಿಮ್ಮ ಮನೆ ಮಂದಿಗೆಲ್ಲ ತಿನ್ನಿಸ್ರಿ. ಏನು ಹೇಳ್ತಾರ ನೋಡ್ಕೊಂಡು ನನಗೂ ಒಂದು ಕಮೆಂಟ್ ಮಾಡಿರಿ. ನಿಮಗೂ ಈ ರೆಸಿಪಿ ಇಷ್ಟ ಆಗೈತೆ ಅಂದ್ಕೊಂಡನಿ. ಇಷ್ಟವಾದ್ರೆ ಖಂಡಿತವಾಗ್ಲೂ ಲೈಕ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ಗೆ ಸದಾ ಸಪೋರ್ಟ್ ಮಾಡ್ಕೊಂತಾನೆ ಇರ್ರಿ. ಇನ್ನಷ್ಟು ಹೊಸ ರೆಸಿಪಿ ಏನಾರ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾ ಮಾಡಿ ವಿಡಿಯೋ ಹಾಕ್ತೀನಿ. ಧನ್ಯವಾದಗಳು.